ದೈವ ದೇವರು ಇಬ್ಬರಿದ್ದಾರೆ ಇಲ್ಲಿ. ದೈವ ಅಂತ ಅಂದರೆ ಸ್ಪಿರಿಟ್ ಅಂತ ಅಂತೀವಿ. ಲೋಕಲ್ ಇವಾಗ ಒಂದು ಗ್ರಾಮಸ್ಥದಲ್ಲಿ ಗ್ರಾಮ ದೇವರು ಅಂತ ಅಂತೀವಿ. ಒಂದು ಊರು ಲೋಕಲ್ ಪೀಪಲ್ ಒಂದು ಆರಾಧನೆ, ಇಟ್ ಮೇ ಬಿ ಅಣ್ಣಮ್ಮ, ಎಲ್ಲಮ್ಮ, ಮಾರಮ್ಮ, ಆ ಥರ ಈ ಒಂದು ಮನುಷ್ಯ ಆ ಒಂದು ಸ್ವರೂಪ ಡಿವೈನ್ ಮ್ಯಾನಿಫೆಸ್ಟೇಷನ್ ಅಂತ ಏನಂತ ಕರಿತೀವಿ, ಅದರದ್ದೊಂದು ಸ್ವರೂಪ, ಆಕಾರ, ಅದರದ್ದೊಂದು ಶಕ್ತಿ, ಒಂದು ಪ್ರೆಸೆನ್ಸು. ಅದ್ರ ಮೂಲಕ ಇವಾಗ ಒಂದು ಊರಲ್ಲಿ ಪಂಚಾಯತಿ ಕಟ್ಟೆ ಅಂತ ನೀವು ನೋಡಿರ್ತೀರ, ಆಯ್ತಾ? ಸೊ ಊರಲ್ಲಿ ಲಿಟಿಗೇಷನ್ಸ್, ಇವಾಗೇನು ನಾವು ಪ್ರಾಪರ್ಟಿ ಲಿಟಿಗೇಷನ್ಸ್ ಅಂತೆಲ್ಲ ಅಂತೀವಿ, ಆ ಕಾಲದಲ್ಲಿ ಜಮೀನು ಕಬಳಿಸುವಂಥದ್ದು, ಯಾರಿಗೆ ಶಕ್ತಿ ಪ್ರಬಲವಾಗಿರುತ್ತೆ ಅವರು ಕಬಳಿಸ್ತಾ ಇದ್ರು. ಆ ಟೈಮಲ್ಲಿ ನಾರ್ಮಲ್ ಆಗಿ ಕೋರ್ಟು ಕಚೇರಿ ಅನ್ನೋದು ಇರಲಿಲ್ಲ, ದೈವ ಅನ್ನೋದು ನಂಬ್ತಾ ಇದ್ರು. ಒಬ್ಬ ಮನುಷ್ಯ ಯಾರಿಗೆ ಇದು ತುಳುನಾಡು ಕಡೆ, ಮಂಗಳೂರು ಕಡೆ ಆಗಿರೋ ಘಟನೆನೇ ಈ ಪಂಜುರುಳಿ ಆಗಿರ್ಬೋದು ಅಥವಾ ಗುಳಿಗ ಆಗಿರ್ಬೋದು, ಇವರೆಲ್ಲ ಬಂದಿರುವಂಥದ್ದೇ ಆ ಭೂಮಿಗೆ ಹೋರಾಟ ಮಾಡಿರುವಂಥದ್ದು. ಈ ಸಿನಿಮಾದಲ್ಲೂ ಕೂಡ ನಮಗೆ ಕೊನೆಗೆ ಅರ್ಥ ಆಗೋದೇನು ಅಂದರೆ, ಧರ್ಮ ಅಧರ್ಮ ಅಂತ ಏನಿದೆ, ಇವಾಗ ಕೆಳಮಟ್ಟದ ಜನ ಅಂತ ಏನು ಕರೀತಾರೆ, ಅವರಲ್ಲಿ ಎಷ್ಟು ಪ್ರಬಲವಾದ ಶಕ್ತಿ ಇದೆ, ಎಷ್ಟು ದೈವ ಶಕ್ತಿ ಇದೆ ಅಂತ ಈ ಸಿನಿಮಾ ಒಂದು ತೋರಿಸುತ್ತೆ. ಹಾಗಾಗಿ ಮೇನ್ ಥಿಂಗ್ ಬಂದು ಏನಂತೀವಿ, ಒಂದು ವಿಲೇಜ್ ಆಗಿರ್ಬೋದು ಅಥವಾ ಒಂದು ಊರಾಗಿರ್ಬೋದು, ಅಲ್ಲಿ ನಡೀತಾ ಇರುವಂಥ ಅಧರ್ಮಗಳು. ಲ್ಯಾಂಡ್ ಇಸ್ ದ ಬಿಗ್ಗೆಸ್ಟ್ ಥಿಂಗ್, ಯಾಕಂದರೆ ಅದರಲ್ಲಿ ದುಡ್ಡು, ಹಣ, ಕಾಸು ಪ್ರತಿಯೊಂದು ಇರುವಂಥದ್ದು. ಸೊ ನಾರ್ಮಲ್ ಮನುಷ್ಯನ ಮಾತು ಬಗ್ದೇ ಇದ್ದಾಗ ಈ ಏನಂತೀವಿ, ದಿಸ್ ಇಸ್ ಕಾಲ್ಡ್ ಎ ಸ್ಪಿರಿಟ್ ಫಾರ್ಮ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ, ಆಯಿತಾ? ನಮ್ಮ ಸಬ್ಜೆಕ್ಟಲ್ಲಿ ಏನಂತ ಅಂತೀವಿ ಅಂತ ಅಂದರೆ, ಇವಾಗ ಒಬ್ಬರ ಮನುಷ್ಯನಲ್ಲಿ ದೇವರು ಬರ್ತಾನೆ, ಆಯಿತಾ? ಮನುಷ್ಯನಲ್ಲಿ ದೇವರು ಬರ್ತಾನೆ, ಆಯಿತಾ? ಒಳ್ಳೇದು ಬರುತ್ತೆ, ಕೆಟ್ಟದ್ದು ಬರುತ್ತೆ, ಪಾಸಿಟಿವ್ ಬರುತ್ತೆ, ಗುಣಗಳು ಅಂತ ತಗೋಬೋದಾ? ಮನುಷ್ಯನಲ್ಲಿ ಒಳ್ಳೆಯ ಗುಣಗಳು ಇರುತ್ತೆ, ಕೆಟ್ಟ ಗುಣಗಳು ಇರುತ್ತೆ, ಅದನ್ನೇ ದೇವರು ಮತ್ತೆ ರಾಕ್ಷಸ ಅಂತ ಕರಿತೀರಾ? ಅದು ಕರೆಕ್ಟ್ ಆಗಿದೆ, ನೀವು ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ. ಆದರೆ ಕೆಲವೊಂದು ಪವರ್ಸ್ ಅಂತ ಅಂತೀವಲ್ಲ, ಸೈಕಿಕ್ ಪವರ್ಸ್ ಅಂತ, ಇವಾಗ ಯಾರೋ ಇವಾಗ ಇದರಲ್ಲೇ ಸಿನಿಮಾದಲ್ಲಿ ತೋರಿಸಿರೋ ಪ್ರಕಾರ ಅವನೊಂದು ಕಡೆ ಹೋಗ್ತಾನೆ, ಕಾಡಿಗೆ ಹೋಗಿದ ತಕ್ಷಣ ಮಾಯ ಹೋಗ್ತಾನೆ. ಆಮೇಲೆ ಕಾಡು ಒಂದು ನಂಟು ತೋರಿಸುತ್ತೆ. ಇವಾಗ ಫಸ್ಟ್ ಸಿನಿಮಾ ನೋಡಿ, ಶಿವ ಅನ್ನೋ ಒಂದು ಕ್ಯಾರೆಕ್ಟ್ರು, ಅವನು ಅಹಮ್ಮಲ್ಲಿರ್ತಾನೆ, ಹಂದಿ ಹೊಡಿಯೋದು, ಬೇಟೆ ಆಡೋದು, ಕುಡಿಯೋದು, ಹೇಗಂದ್ರೆ ಆಗಿರ್ತಾನೆ. ಅವನು ಅವ್ರ ತಾಯಿ ಮಾತಿಗೂ ಬಗ್ಗಲ್ಲ, ಆಯಿತಾ? ಕೊನೆಗೆ ಕಾಡು ತೋರಿಸುತ್ತೆ ದೈವ ಅಂದರೆ ಏನು ಅಂತ, ಅಲ್ವಾ? ಅಂದರೆ ನನ್ನ ಈಗೋನ ಹೊಡೆದಾಕಿ ನಾನು ಮತ್ತೆ ಏನಂತೀವಿ ಯೂನಿವರ್ಸು ಒಂದು ಅಲೈನ್ಮೆಂಟ್ ಆಗುವಂಥ ಒಂದು ಕತೆ ಅಂತ ಹೇಳ್ಬೋದು. ಇವಾಗೇನು ಹೊರಗಡೆ ಶಿವಶಕ್ತಿ ಅಂತ ಅಂತೀವಿ, ಇದರ ಅರ್ಥನೇ ಅದು, ಬೇರೆ ಏನೂ ಇಲ್ಲ. ನಾನು ಬೇರೆ ಅಲ್ಲ, ನನ್ನ ಹೈಯರ್ ಸೆಲ್ಫ್ ಬೀಯಿಂಗ್ ಬೇರೆ ಏನಿಲ್ಲ. ಇವಾಗ ನಮ್ಮ ಪೂರ್ವಿಕರು ಏನು ಮಾಡ್ಕೊಂಡು ಬಂದಿದ್ದಾರೆ, ಫಾರ್ ಎಕ್ಸಾಂಪಲ್ ತುಳುನಾಡು ಕಡೆ ನಾನು ಹೇಳ್ತಾ ಇರೋವಂಥದ್ದು, ಕೋಲ ಒಬ್ಬರು ಮಾತ್ರ ಕಟ್ಟಬೇಕು ಏನಂತೀವಿ, ಆ ಪರಂಪರೆ ನಡೀತಾ ಇದೆ ಅಂತ ಅಂದರೆ, ಅಲ್ಲಿ ಕರೆಯೋದು ಯಾರನ್ನ? ಆ ಭೂತ ಅಂದರೆ ಏನು, ಆ ಕೋಲ ಅಂದರೆ ಏನು, ಅವರೆಲ್ಲ ನಮ್ಮ ಹಿರಿಯರನ್ನ ಒಂದು ಸಂಪ್ರದಾಯ ಆಚರಣೆ ಅಂತ ಹೇಳ್ಬೋದು. ಆ ಸೇರೋದು ಕೂಡ ಯಾವುದೋ ಒಂದು ಲ್ಯಾಂಡ್ ಡಿಸ್ಪ್ಯೂಟ್ಸ್ನ ಗೆಲ್ಸಿರೋ ಅಂಥದ್ದು, ಇಟ್ ಮೇ ಬಿ ಗುಳಿಗ ಆರ್ ಪಂಜುರುಳಿ, ಆ ವಿಕ್ಟ್ರಿಗೆ ಇಡೀ ಊರು ಸೇರಿ ಸಂಭ್ರಮಿಸ್ತಾರೆ. ಧರ್ಮದ ರಕ್ಷಣೆಗೆ ಇರೋಂಥದ್ದೇ ದೈವದ ಕಡೆ. ಅದು ಮಂಗಳೂರಲ್ಲಿ ಎಸ್ಪೆಷಲಿ ಬಹಳ ಚೆನ್ನಾಗಿ ಚಿತ್ರೀಕರಣ ಮಾಡಿದ್ದಾರೆ, ತೋರಿಸಿದ್ದಾರೆ. ರಿಷಬ್ ಶೆಟ್ಟಿ ಕೂಡ ಅವರು ಆ ಜನಾಂಗದವರು ಇಲ್ಲದೇ ಇರ್ಬೋದು, ಆದರೆ ಐ ಫೀಲ್ ಅವ್ರಿಗೆ ಪಾಸ್ ಕನೆಕ್ಷನ್ಸ್ ಏನಾದರೂ ಇದ್ದು ಕಟ್ಟಿರ್ಬೋದು, ಹೇಳೋಕ್ಕಾಗಲ್ಲ.